ಇವತ್ತು ನಾವಂತೂ ಫುಲ್ ಫ್ರೆಶ್ ಆಗಿ ಫುಲ್ ರೆಡಿ ಆಗಿದ್ದೀವಿ. ಬೆಳಿಗ್ಗೆನೇ ಎದ್ದು ಒಂದು ರೌಂಡ್ ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಇವತ್ತು ಇಲ್ಲಿ ಲೇಕ್ ಮಿಸುರಿನಾ ಅಂತ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಒಂದು ಟ್ರೆಕ್ ಇದೆ, ಟ್ರೆಚಿನ್ ಲವರಾಡೋ ಅಂಥೇಳಿ, ಅಲ್ಲಿ ಟ್ರೆಕ್ ಮಾಡಿಕೊಂಡು ಬರೋಣ. ಆ ಟ್ರೆಕ್ ಅರೌಂಡ್ 3 to 4 hours ಆಗುತ್ತಂತೆ. 10 kilometers ಇದೆ, ಆಲ್ಮೋಸ್ಟ್ 10 to 11 kilometers. ಸೊ ನಮ್ಮ ಆ್ಯಕ್ಚುಯಲ್ ಫಸ್ಟ್ ಟ್ರೆಕ್ ಇದು. ಸೊ ಹೇಗಿರುತ್ತೆ ಎಕ್ಸೈಟ್ ಆಗಿದ್ದೀವಿ ನಾವಂತೂ ತುಂಬ. ಈ ಹೈಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಕಾರಲ್ಲಿ ಹೋಗೋದಕ್ಕೆ ಪಾರ್ಕಿಂಗ್ ಲಾಟ್ನ ಪ್ರೀ ಬುಕ್ ಮಾಡ್ಕೋಬೇಕು. ನಮಗೆ ಪಾರ್ಕಿಂಗ್ ಲಾಟ್ ಸಿಗದೇ ಇರೋ ಕಾರಣ ನಾವು ಲೇಕ್ ಮಿಸುರಿನಾಯಿಂದ ರಿಫ್ಯೂಜಿಯೋ ಒರೊನ್ಜೋ ಅಂತ ಅಲ್ಲಿವರೆಗೂ ಬಸ್ ತಗೊಂಡ್ವಿ. ಲೇಕ್ ಮಿಸುರಿನಾಯಿಂದ ಈ ಜಾಗಕ್ಕೆ ಅರೌಂಡ್ 7 to 8 kilometers ಇದೆ. ಸೊ ಅರೌಂಡ್ 20 minutes ಬಸ್ ರೈಡ್ ಮಾಡಬೇಕು. ನಾವು ಬಸ್ಸಲ್ಲಿ ಹೋಗುವಾಗ ಕೆಲವರು ಲೇಕ್ ಮಿಸುರಿನಾಯಿಂದನೇ ನಡ್ಕೊಂಡು ಹೋಗ್ತಾಯಿದ್ರು. ಕಾರಿಲ್ಲ, ಬಸ್ಸಲ್ಲಿ ಹೋಗೋದು ಬೇಡ, ಸ್ಟ್ಯಾಮಿನಾ ಇದೆ, ಜೋಶ್ ಇದೆ ಅಂದರೆ ಈ ಥರ ನಡ್ಕೊಂಡು ಹೋಗ್ಬೋದು. ನಾವಿವಾಗ ನಮ್ಮ ಟ್ರೆಕ್ಕಿಂಗಿನ ಡೆಸ್ಟಿನೇಷನಿಗೆ ಬರ್ತೀವಿ, ಸ್ಟಾರ್ಟಿಂಗಿಗೆ ಬಂದಿದ್ದೀವಿ. ಬೆಟ್ಟ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ, ಬಟ್ ಖುಷಿ ಆಗೋವಂಥ ವಿಷಯ ಏನಂದರೆ ನಾವು ಬೆಟ್ಟ ಮೇಲೆ ಹತ್ತಬೇಕಾಗಿಲ್ಲ, ಬೆಟ್ಟದ ಸುತ್ತ ಹೋಗಿ ಬರ್ತೀವಿ. ಸೊ ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ. ವ್ಯೂಸ್ ಎಲ್ಲ ಫೋಟೋಸಲ್ಲಿ ನೋಡಿರೋದು, ವೀಡಿಯೋಸಲ್ಲಿ ನೋಡಿರೋದು ತುಂಬ ಚೆನ್ನಾಗಿದೆ. ನಮಗೂ ಅದೇ ಥರ ಒಳ್ಳೆ ವ್ಯೂಸ್ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ. ದೇವರಿಗೆ ಒಂದು ನಮಸ್ಕಾರ ಹೊಡೆದು ನಮ್ಮ ಹೈಕ್ನ ಶುರು ಮಾಡಿದ್ವಿ. ಇಲ್ಲಿ ತುಂಬ ಜನ ಅವ್ರ ಸಾಕು ಪ್ರಾಣಿಗಳನ್ನು ಕೂಡ ಕರ್ಕೊಂಡು ಬಂದಿದ್ರು. ತುಂಬ ನಾಯಿಗಳನ್ನು ನೋಡಿದ್ವಿ ಆನ್ ದ ವೇ. ಆಲ್ಮೋಸ್ಟ್ ಒಂದು 2-2.5 kilometer ಬಂದಿದ್ದೀವಿ ಟ್ರೆಕ್ಕಲ್ಲಿ. ಇನ್ನು ಮುಕ್ಕಾಲು ಭಾಗ ಹತ್ತದಿದೆ, ಕಾಲು ಭಾಗ ಅಷ್ಟೇ ಹತ್ತಿರೋದು ಇವಾಗ. ಇಲ್ಲಿ ಸಮ್ಮರ್ ಟೈಮಲ್ಲಿ ಬಂದಿರೋದು, ಜನ ಸಿಕ್ಕಾಪಟ್ಟೆ ಇದ್ದಾರೆ ಇವತ್ತು. ಇಲ್ಲಿಂದ ವ್ಯೂ ಹೇಗಿದೆ, ಇಲ್ಲಿ ಜನ ಹೇಗಿದ್ದಾರೆ ಒಂದ್ಸಲ ತೋರಿಸ್ತೀನಿ ನೋಡಿ ವಿಡಿಯೋನಲ್ಲಿ. So left or right?
ಸೊ ಇವನೇನೋ ಸೋಲೋ ಆಗಿ ಇಲ್ಲಿಂದ ಹಿಂಗೆ ಬರ್ತಾನಂತೆ. ನಾವಿಬ್ರು ವಯಸ್ಸಾದವರು, ನಾವು ಹಿಂಗಿಂದ ಹಿಂಗೆ ಹೋಗೋಣ ಅಂತ. ಈ ಹೈಕ್ ನೋಡೋದಕ್ಕೆ ತುಂಬ ಈಸಿ ಅನಿಸುತ್ತೆ, ಬಟ್ ಇದಿರೋದು ಸಿ ಲೆವೆಲಿಂದ ಆಲ್ಮೋಸ್ಟ್ 2300 2600 ಮೀಟರ್ ಮೇಲ್ವರೆಗೂ ಇದೆ. ಸೊ ಈ ಆಲ್ಟಿಟ್ಯೂಡಲ್ಲಿ ನಡೆಯೋವಾಗ ನಾರ್ಮಲ್ ಸಿ ಲೆವೆಲಲ್ಲಿ ನಡೆಯೋದಕ್ಕಿಂತ ಜಾಸ್ತಿ ಸುಸ್ತಾಗುತ್ತೆ. ಪ್ಲಸ್ ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ಲು ಕೂಡ ಕಡಿಮೆ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಸುಸ್ತಾಗುತ್ತೆ. ನಿಮ್ಗೊಂದು ಐಡಿಯಾ ಕೊಡೋಕೆ ಹೇಳ್ತೀನಿ. ನಾವು ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಪ್ರದೇಶ. ಅದು ಇರೋದು ಸಿ ಲೆವೆಲ್ಗಿನ್ನ 1930 ಮೀಟರ್ ಮೇಲೆ. ಬಟ್ ಇದು ಈ ಥ್ರೆಚಿಮ್ ಲವರಾಡೋ ಇದು 2300 2600 ಮೀಟರ್ ಮೇಲ್ವರೆಗೂ ಇದೆ. ಈ ಟ್ರೆಚಿಮ್ ಡಿ ಲವರಾಡೋ ಅಂದರೆ 3 ಪೀಕ್ಸ್ ಆಫ್ ಲವರಾಡೋ ಅಂತ ಇಟಾಲಿಯನ್ನಲ್ಲಿ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಲ್ಯಾಂಡ್ ಮಾರ್ಕ್ಸ್ ಡೋಲೋಮೈಟ್ಸ್ ಇಂದು. ಈ ಡಾಲೋಮೈಟ್ಸ್ ಹಿಸ್ಟ್ರಿ ಹೇಳಬೇಕಂದ್ರೆ ಅರೌಂಡ್ 250 ಮಿಲಿಯನ್ ಇಯರ್ಸ್ ಅಗೋ ಈ ಪ್ರದೇಶ ಸಮುದ್ರ ಆಗಿತ್ತು. ಆ ಸಮುದ್ರದಲ್ಲಿ ನಮ್ಮ ಅಂಡಮಾನ್ ಐಲ್ಯಾಂಡ್ಸಲ್ಲಿ ಇರೋ ಥರ ಕೋರಲ್ ರೀಫ್ಸ್ ಇತ್ತು. ಕಾಲಕ್ರಮೇಣ ಆ ಸಮುದ್ರದ ಲೆವೆಲ್ ಕಡಿಮೆ ಆಗ್ತಾ ಬಂತು. ಜೊತೆಗೆ ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡ ಮೂವ್ ಆಗ್ತಾ ಆಗ್ತಾ ಈ ಪ್ರದೇಶನ ಮೇಲಕ್ಕೆ ಎತ್ತಿ ನಿಲ್ಲಿಸ್ತು. ಹಾಗೆ ಫಾರ್ಮ್ ಆಗಿದ್ದೆ ಈ ಆಲ್ಪ್ಸ್ ಮತ್ತೆ ಡಾಲೋಮೈಟ್ಸ್ ಪರ್ವತಗಳು. ಮುಂದೆ ಮಳೆ, ಗಾಳಿ, ಕ್ಲೈಮೇಟ್ ಚೇಂಜ್ ಇಂದ ನಿಧಾನವಾಗಿ ಇಲ್ಲಿನ ಕಲ್ಲಿನ ಮೌಂಟೇನ್ಸ್ಗಳು ಈ ಥರ ಯುನೀಕ್ ಶೇಪ್ ತಗೊಂಡು, ಜೊತೆಗೆ ಹಸಿರಾಗಿರೋ ಆಲ್ಪೈನ್ ಮೆಡೋಸ್ ಕ್ರಿಯೇಟ್ ಮಾಡ್ತು. ಇಷ್ಟು ಯುನೀಕ್ ಆಗಿರೋ ಜಾಗ ಇವಾಗ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಸೊ ಕಾರಲ್ಲಿ ಎಲ್ಲ ಕಡೆ ಸುತ್ತಿಸ್ತೀಯ ಅಭಿ ನಮ್ಮನ್ನೆಲ್ಲ. ಇಲ್ಲಿ ಕಾಲಲ್ಲಿ ನಡ್ಕೊಂಡ್ ಬರಕ್ ಹೆಂಗಿದೆ, ಹೆಂಗ ಅನಿಸ್ತಾ ಇದೆ? ನಾನು ನಿನ್ನ ಎಷ್ಟು ಒಂದು ರಾಣಿ ತರ ಕಾಲಲ್ಲಿ ಸುತ್ತಿಸ್ತೀನಿ, ನೀನು ಕಾಲಲ್ಲಿ ಸುತ್ಸಿ ಬಟ್ ಇಟ್ಸ್ ನೈಸ್. ಎಷ್ಟು ಬೇಕಾದ್ರೆ ಹತ್ಬೋದು ಹೇಳ್ತೀನಿ. ನೀನು ಇನ್ನೂ 4 ಕಿಲೋಮೀಟರ್ ಹತ್ತೀನಿ, ಇಳಿಯೋದು ತುಂಬಾ ಕಷ್ಟ ಇದೆ. ಒಂದ್ ಕಡೆ ಹೆದರಿಕೆ ಆದ್ರೆ ಇನ್ನೊಂದ್ ಕಡೆ ಕಾಲ್ ಮೇಲೆ ಎಲ್ಲ ಭಾರ ಬಿದ್ದು ಇವಾಗ ಫುಲ್ ಮೋಟಿವೇಶನ್ ಬರ್ತಾ ಇದೆ. ಸ್ವಲ್ಪ ಸಣ್ಣ ಆಗ್ಬೇಕು ನಾನು ಅಂತ, ಯಾಕೆಂದ್ರೆ ನನ್ನ ಕಾಲು ಇವಾಗ ಹೇಳ್ತಾ ಇದೆ ನಾನು ಎಷ್ಟು ಓವರ್ ವೇಟ್ ಇದ್ದೀನಿ ಅಂತ. ಅಪ್ಪ ಬೆಳಗ್ಗೆ ಒಂದ್ 90% ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ಏನ್ ಶ್ವೇತಾ, ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಗೋಗಿದೆ? ಫುಲ್ ಚಳಿ, ಮಳೆ ಬೇರೆ ಹನಿಯೋಕ್ ಶುರು ಆಯ್ತು. ಅದಕ್ಕೆ 4 ಲೇಯರ್ ಇದೆ ಇವಾಗ ಮೇಲೆ, ಮೈ ಮೇಲೆ. ಇವಾಗ ಬೆಟ್ಟ ಹತ್ತಿದ್ದಾಯ್ತು, ಇಳ್ದಿದ್ದಾಯ್ತು. ಅಲ್ಲ, ಯಾರೋ ವಿಡಿಯೋನಲ್ಲಿ ಚೆನ್ನಾಗಿ ಸುಳ್ಳು ಹೇಳಿದ್ದಾರೆ. ಸುಮ್ಮನೆ ಅದ್ರ ಸುತ್ತೋದು ಅಂತ ಹೇಳಿದ್ರು. ನಾನು ಸುಮ್ಮನೆ ಫ್ಲಾಟ್ ಪಾತ್ ಇರುತ್ತೆ, ಸುಮ್ಮನೆ ನಡ್ಕೊಂಡು ಹೋಗೋದು ಅಂತ ಹತ್ಕೊಂಡಿದ್ರೆ, ಇಲ್ಲಿ ನೋಡಿದ್ರೆ ಬೆಟ್ಟ ಹತ್ತಬೇಕು, ಇಳಿಬೇಕು. ಹಾಗೆ ಇದೆ ನಾರ್ಮಲ್ ಟ್ರೆಕ್. ನಮ್ಮ ಇಂಡಿಯಾನಲ್ಲಿ ನಾವು ಹೆಂಗೆ ಟ್ರೆಕ್ ಮಾಡ್ತೀವೋ ಹಾಗೆ ಇದೆ. ಇವಾಗ ಹತ್ತಿದ್ದಾಯ್ತು, ಇಳ್ದಿದ್ದಾಯ್ತು. ನಾವು ಮತ್ತೆ ಇನ್ನು ಮುಗಿತಾ ಅಂತ ನೋಡಿದ್ರೆ ಇನ್ನೂ ಮತ್ತೆ ಹತ್ತಬೇಕು ಬೆಟ್ಟನ. ಇದೆಲ್ಲದ್ರ ಮಧ್ಯೆ ನನ್ನ ಮಗ ಬೇರೆ ಮಿಸ್ಸಿಂಗ್ ಆಗಿದ್ದಾನೆ. ಝೂಮ್ ಆಗಿ ಕುಡ್ಕಿದ್ರು ಸಿಗ್ತಾ ಇಲ್ಲ ವಿಡಿಯೋನಲ್ಲಿ. ಎಲ್ಲೋಗಿದಾನೋ ಗೊತ್ತಿಲ್ಲ, ಮುಂದೆ ಎಲ್ಲ ಓಡೋಗಿದ್ದಾನೆ. ಪಾಪ ನಾವು ಇಷ್ಟು ನಿಧಾನಕ್ಕೆ ನಡೆದ್ರೆ ಅವನಿಗೂ ಎಷ್ಟೊತ್ತು ನಿಧಾನಕ್ಕೆ ನಡೀತಾನೆ. ನಡಿ ಹೋಗಿ ಹುಡ್ಕೋಣ. ಆಯ್ತು.
ಶ್ವೇತಾ, ಇಲ್ಲೆಲ್ಲ ಬಿದ್ದಿದೆಯಲ್ಲ ಈ ಲದ್ದಿಗಳು, ಯಾವ ಪ್ರಾಣಿ ಇದು ಗೊತ್ತಾ? ಏನು ಇಲ್ಲೆಲ್ಲ ಸಗಣಿ ಥರ ಇದೆಯಲ್ಲ, ಏನಿದೆ? ಸಗಣಿನೇನಾ ಇಲ್ಲ ಯಾವುದೋ ಪ್ರಾಣಿಗಳು ಇರುತ್ತಲ್ಲ? ಗೊತ್ತು. ಅಲ್ಲ, ಈ ಬೆಟ್ಟದ ಮಧ್ಯದಲ್ಲಿ ಇದ್ಯಾವ ಪ್ರಾಣಿ ಬಂದು ಹೇತೋಗಿದೆ ಗೊತ್ತಿಲ್ಲ. ನಾವು ಮನುಷ್ಯ ಬರೋದೇ ಕಷ್ಟ, ಈ ಪ್ರಾಣಿಗಳೆಲ್ಲ ಬಂದಿದೆ ನೋಡಿ. ಅದೆಲ್ಲ ಸರಿ, ನಿನ್ನ ಮಗನ ಎಲ್ಲಿ ಹುಡ್ಕೋಣ ಅದನ್ನ ಹೇಳಿ ಇವಾಗ. ಅಲ್ಲಪ್ಪ, ಎಲ್ಲಿ ಹುಡ್ಕೋಣ ನಿನ್ನ ಮಗನ ಇವಾಗ? ಆಮೇಲೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಹೋಗ್ತೀನಿ ಅಂತ ಇಷ್ಟು ಮುಂದೆ ಹೋಗ್ಬಿಡೋದ? ಅದೇ ನೋಡು, ಅಲ್ಲ ಈ ಟ್ರೆಕ್ಕಿಂಗಲ್ಲೇ ಬಿಟ್ಟೋಗಿರೋನು ಇನ್ ಲೈಫಲ್ಲಿ ಮುಂದಕ್ಕೆ ನೋಡ್ಕೊಂತಾನ ನಮ್ಮನ್ನ ಜೊತೆಲಿದ್ದು. ಆಮೇಲೆ ನೋಡ್ಕೊತಾನ ಬಿಡ್ತಾನ, ಅವನ ನೆಟ್ಟಿಗೆ ಹುಡ್ಕೊಂಡು ಹೋಗ್ಲು ಅಂದ್ರೆ ನಮ್ಮ ಮನೆಯವ್ರು ನಮ್ಮಿಬ್ಬರು ಮೆಟ್ಲ ನೋಡೋದು ಆಚೆ ಹಾಕ್ತಾರೆ. ಆಮೇಲೆ ಈಗ ಒಂದು ಅರ್ಧ ಕಿಲೋಮೀಟ್ರ್ ಆಗಿಲ್ಲ ನಾವು ಅವ್ನು ಸಿಗ್ದೆ. ನಾವು ಮೇಲಿದ್ದಾಗಲೇ ಅವನು ಹೋಗಿರೋದು. ಎಲ್ಲೋ ಹೋಗಿದ್ದಾನಪ್ಪ. ಮೋಸ್ಟ್ಲಿ ನಮಗಿನ್ನ ಮೊದಲೇ ಹೋಗಿ ಬಸ್ಸಿಗೆ ಹೋಗಿ ಕುತ್ಕೊಂಡಿರ್ತಾನೆ ಅನಿಸುತ್ತೆ. ಇನ್ನೂ ಎಷ್ಟು ದೂರ ಇದೆ? ಅದೇ ಇವಾಗ ಬೆಟ್ಟ ಹತ್ತಿ ನಾವು ಸುತ್ಕೊಂಡು ಮತ್ತೆ ವಾಪಸ್ ಹೋಗಬೇಕು. ಇದೊಂದು ಮಾತ್ರ ನನಗೆ ನಗು ಬರ್ತದೆ ಸರ್. ಎಲ್ಲರಿಗೂ ವಯಸ್ಸಾದ್ಮೇಲೆ ವಾಕಿಂಗ್ ಸ್ಟಿಕ್ ಕೊಡಿಸ್ತಾರೆ. ಇಲ್ಲ, ನಮ್ಮ ಮದುವೆಯಲ್ಲಿ ಕಾಶಿ ಯಾತ್ರೆ ವಾಕಿಂಗ್ ಸ್ಟಿಕ್ ಕೊಟ್ಟಿದ್ರು. ನೀನು ಕೊನೆಗೂ ಒಂದು ಸ್ಟಿಕ್ ಕೊಟ್ಟು ನರ್ಸಂಗ್ ಮಾಡಿಬಿಟ್ಟೆ. ಒಂದಲ್ಲ ಅಂತ 2 ಸ್ಟಿಕ್ ಬೇರೆ ಇದೆ. ಅಯ್ಯೋ, ನೋಡು ಮುಂದೆ ಹೆಂಗಿದೆ ಅಂತ. ಅಲ್ಲ, ಇಲ್ಲಿ ಜನ ನೋಡಿ ಕಲ್ಲುಗಳನ್ನ ಜೋಡಿಸಿ ಅವ್ರ ಹೆಸರನ್ನ ಬರೆದಿದ್ದಾರೆ. ಏನು ಕ್ರಿಯೇಟಿವಿಟಿನೇ ಇಲ್ಲಪ್ಪ. ನಮ್ಮೂರಲ್ಲಿ ನೋಡಿ ಜನ ಎಷ್ಟು ಕ್ರಿಯೇಟಿವ್ ಅಂದರೆ, ಎಲ್ಲಾದರೂ ಕಲ್ಲು ಬಂಡೆ ನೋಡಿದ್ರೆ ಸಾಕು ಫುಲ್ ಆರ್ಟಿಸ್ಟ್ಗಳಾಗ್ಬಿಡ್ತಾರೆ. ಪಟ್ರೆ ಲವ್ಸ್ ಪದ್ಮ, ಸಂಜು ಗೀತಾ ಅಂತ ಅಮರ ಪ್ರೇಮ ಕಥೆಗಳನ್ನು ಕಲ್ಲಲ್ಲಿ ಕೆತ್ತಿರ್ತಾರೆ. ಬಟ್ ಇಲ್ಲಿ ನೇಚರ್ ಹಾಳು ಮಾಡಬಾರ್ದು ಅಂತ ಕಲ್ಲನ್ನೆಲ್ಲ ಜೋಡಿಸಿ ಅವ್ರ ಹೆಸರನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ 10ರಿಂದ 11 ಕಿಲೋಮೀಟರ್ ಹೈಕಲ್ಲಿ ಒಂದು ಕಡೆನಾದರೂ ಒಂದು ತುಂಡು ಪ್ಲಾಸ್ಟಿಕ್ ಪೀಸಾರು ನೋಡಬಾರ್ದ ನಾವು? ಬಟ್ ಜೋಕ್ಸ್ ಅಪಾರ್ಟ್, ನೀವು ಎಲ್ಲಾದರೂ ಟ್ರೆಕ್ಕಿಂಗ್ ಹೋದಾಗ, ಟ್ರೆಕ್ಕಿಂಗ್ ಅಂತಾನೆ ಅಲ್ಲ, ಈವನ್ ಎಲ್ಲಾದರೂ ಟ್ರಿಪ್ ಅಂತ ಹೋದಾಗ ಕಸನ ಎಲ್ಲಿ ಬೇಕಲ್ಲಿ ಬಿಸಾಕದೆ ವಾಪಸ್ ತಗೊಂಡು ಬಂದು ಡಸ್ಟ್ಬಿನಲ್ಲಿ ಹಾಕಿ. ಲೆಟ್ ಅಸ್ ಬಿ ರೆಸ್ಪಾನ್ಸಿಬಲ್ ಟ್ರಾವೆಲರ್ಸ್ ಅಲ್ವಾ? ಕೊನೆಗೂ ಸಿಕ್ತ ನನ್ನ ಮಗ. ಬಟ್ ನಮ್ಮ ಎಂಡ್ ಡೆಸ್ಟಿನೇಷನ್ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ನೋಡೋಣ ಇನ್ನು ಅದೆಷ್ಟು ದೂರ ನಡಿಬೇಕು ಅಂತ. ನಾವು ಕರೆಕ್ಟ್ ದಾರಿಲಿದ್ದೀವೋ ಇಲ್ವೋ ಅದು ಡೌಟ್ ಆಗ್ತಾ ಇದೆ. ನೋಡೋಣ, ಹಿಂಗೆ ನಡ್ಕೊಂಡು ಹೋಗ್ತಾ ಹಿಂದ್ಗಡೆಯಿಂದ ಒಂದಿಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಈ ವಿಕೆಟ್ಸು ಇಲ್ಲ ಸ್ಟಂಪ್ಸ್ ನಡಬೇಕಾದ್ರೆ ಸ್ಟಂಪ್ಸ್ ಇರ್ತಾ ಇರಲಿಲ್ಲ, ಕಲ್ಲು ನಿಲ್ಲಿಸ್ತಾ ಇದ್ವಿ. ಅದು ನಿಲ್ಲಲ್ಲ ಅಂತ ಮಣ್ಣು ಗುಪ್ಪಿ ಹಾಕ್ಬಿಟ್ಟು ಮಣ್ಣೊಳಗೆ ನಿಲ್ಲಿಸ್ತಾ ಇದ್ವಿ. ಇದು ನೋಡಿ ಹಂಗೆ ಇಲ್ವಾ? ಮಣ್ಣು ಗುಪ್ಪೆಯಲ್ಲಿ 3 ಸ್ಟಂಪ್ಸ್ ನಿಲ್ಲಿಸ್ದಂಗಿದೆ.
ಬುಸ್ಸೋ ಅಂದ್ಕೊಂಡು ಕೊನೆಗೂ ಈ ಹೈಕಿನ ಲಾಸ್ಟ್ ಸ್ಟ್ರೆಚ್ಗೆ ಬಂದ್ವಿ. ಇದುವರೆಗೂ ಮೇಲ್ ಹತ್ತೋದು ಇಳಿಯೋದು ಚಾಲೆಂಜಿಂಗ್ ಅನಿಸಿದ್ರೆ ಇಲ್ಲಿ ಕಣ್ ಬಿಟ್ಕೊಂಡು ಮುಂದೆ ನಡೆಯೋದೇ ಚಾಲೆಂಜಿಂಗ್ ಆಗಿತ್ತು. ಸುತ್ತಮುತ್ತ ಬರೀ ವೈಟ್ ಲೈಮ್ ಸ್ಟೋನ್ಸ್ಗಳೇ ಕಾಣ್ತಾ ಇತ್ತು. ಒಂಥರ ಕ್ಯಾಮಫ್ಲೇಜ್ ಥರ ಅನ್ಸೋಕ್ ಶುರು ಆಯಿತು. ಪ್ಲಸ್ ಇಲ್ಲಿ ಬೆಟ್ಟನೂ ಸ್ವಲ್ಪ ಸ್ಟೀಪ್ ಆಗಿದೆ. ನಡೆಯೋ ದಾರಿ ಪಾತ್ ಕೂಡ ಸ್ವಲ್ಪ ನ್ಯಾರೋ ಆಗಿತ್ತು. ಹೈಟ್ ಅಂದ್ರೆ ಭಯ ಇರೋರಿಗೆ ಇಲ್ಲಿ ಸ್ವಲ್ಪ ಕಷ್ಟನೂ ಆಗತ್ತೆ. ಈ ಒಂದು ಸ್ಟ್ರೆಚಲ್ಲಿ ನಮಗೂ ಕೂಡ ಸ್ವಲ್ಪ ಭಯ ಆಯ್ತು. ಬಟ್ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತ ಮನ್ಸು ಗಟ್ಟಿ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ಲೈಫಲ್ಲಿ ಕೂಡ ಹಂಗೆ ಅಲ್ವಾ, ಈ ಥರ ಚಾಲೆಂಜಸ್ನ ಫೇಸ್ ಮಾಡಿ ಮುಂದೆ ಹೋದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ವಿಹಾನ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬರ್ತಾ ಇದ್ದೀವಿ. ಕ್ಲೋಸ್ ಆಫ್ ಅವರ್ ಟ್ರೆಕ್. ಫೈನಲಿ ನಮ್ಮ ಮೊದಲನೇ ಟ್ರೆಕ್ ಕಂಪ್ಲೀಟ್ ಮಾಡಿದೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ, ಅದು ಎಸ್ಪೆಷಲಿ ದ ಲಾಸ್ಟ್ ಸ್ಟ್ರೆಚ್. ನಾನು ಇವ್ರಿಗೆ ಧೈರ್ಯ ತುಂಬ್ಕೊಂಡು ಬಂದೆ, ಬಟ್ ನನಗೆ ಎಷ್ಟು ನಡುಗ್ತಾ ಇತ್ತು ಅಂತ ನನಗೊಬ್ಬನಿಗೆ ಗೊತ್ತು. ವಿಡಿಯೋದಲ್ಲಿ ನೋಡಿ. How was it for you, Vihan? Scary? Very scary. The last part? ಮತ್ತೆ ಮಾಡೋಣ ನಾಳೆ. The last one. We'll start from the last part next time. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್. Bye. ಮುಗಿಲನ್ನೇ ಚುಂಬಿಸುವಂತೊಂದು ಪರ್ವತ ನಿಂತಿದೆ ಗತ ವೈಭವ ಸಾರುತ್ತ. ಅಲ್ಪನಿಗೇನೋ ಅದ ಮೆಟ್ಟಿ ನಿಲ್ಲುವ ಧಾವಂತ, ಮೇಲೇರಲು ಸಾಧನೆಯ ದಾಹ ಕರಗೀತ. ಇಂಥದೊಂದು ಪ್ರಯತ್ನವೇ ವ್ಯರ್ಥ, ಪ್ರಕೃತಿಯಲ್ಲ ಯಾರಿಗೂ ಸ್ವಂತ.